ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತನ್ನ ವಿರುದ್ಧ ನಿಂತವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಮುಂದಾಗಿದ್ದಾಳೆ. ಇದಕ್ಕೆ ಭಾಗ್ಯಳ ಅತ್ತೆ ಕುಸುಮ ಕೂಡ ಕೈಜೋಡಿಸಿದ್ದಾರೆ. ತನಗೆ ಕೆಡುಕು ಬಯಸಲು ಬಂದವರಿಗೆ ಸರಿಯಾಗಿ ತಿರುಗೇಟು ಕೊಡಲು ಮುಂದಾಗಿದ್ದಾಳೆ ಭಾಗ್ಯ. ತಾಂಡವ್ ಹಾಗೂ ಶ್ರೇಷ್ಠ ಕನ್ನಿಕಾ ಜೊತೆ ಸೇರಿ ಭಾಗ್ಯಳನ್ನ ಸೋಲಿಸಲು ನಾನಾ ಪ್ರಯತ್ನ ಮಾಡಿದ್ರು. ಯಾವುದೂ ಕೂಡ ಯಶಸ್ಸು ಕಂಡಿಲ್ಲ. ತನಗೆ ಬಂದ ಕಷ್ಟಗಳನ್ನೆಲ್ಲ ಭಾಗ್ಯ ಧೈರ್ಯದಿಂದ ಎದುರಿಸಿ ಗೆಲುವು ಕಂಡಿದ್ದಾಳೆ. ಇದೀಗ ಕನ್ನಿಗಳ ಆಫೀಸ್ಗೆ ಹೋಗಿ ಅವಳ ಸಿಬ್ಬಂದಿಗಳ ಎದುರೇ ಮಾನಹರಾಜು ಮಾಡಿದ್ದಾರೆ. ಕೈತುತ್ತು ಬಿಸಿನೆಸ್ಗೆ ಲೈಸೆನ್ಸ್ ಸಿಕ್ಕಿದ ಬಳಿಕ ಭಾಗ್ಯ ಮನೆಯವರ ಎದುರು ನನಗೆ ಲೈಸೆನ್ಸ್ ಸಿಕ್ಕಿತು ಹಾಗೂ ಕನ್ನಿಕಾ ಕೊಟ್ಟ ಕಾಟವನ್ನ ವಿವರಿಸಿದ್ದಾಳೆ. ಇದರಿಂದ ಕೆರಳಿದ ಕುಸುಮ ಭಾಗ್ಯಳನ್ನ ಕರೆದುಕೊಂಡು ಸುಮಾರು 30 ಜನರಿಗೆ ಆಗುವಷ್ಟು ಊಟ ರೆಡಿ ಮಾಡಿ ಕೊಡು ಎಂದು ಹೇಳಿದ್ದಾಳೆ. ಯಾಕೆ ಎಂದು ಕೇಳಿದಾಗ ನಾವು ಕನ್ನಿಕಾ ಆಫೀಸ್ಗೆ ಹೋಗಿ ಅಲ್ಲಿಯವರೆಗೆ ಕೈತುತ್ತು ಊಟ ಕೊಡೋಣ ಎಂದು ಕುಸುಮ ಹೇಳಿದ್ದಾರೆ. ಅದರಂತೆ ಕಾರ್ನಲ್ಲಿ ಭಾಗ್ಯ, ಕುಸುಮ ಮತ್ತು ಸುಂದರಿ ಕನ್ನಿಕಾ ಆಫೀಸ್ಗೆ ಹೋಗಿದ್ದಾರೆ. ಅಲ್ಲಿ ಕನ್ನಿಕಾ ಬಂದಿರುತ್ತಿಲ್ಲ. ಅಷ್ಟರಲ್ಲಿ ಊಟದ ಸಮಯವಾಗಿದೆ. ಎಲ್ಲರನ್ನೂ ಕರೆದುಕೊಂಡು ಕುಸುಮ ಮತ್ತು ಭಾಗ್ಯ ಕೆಫೆಟೇರಿಯಾಗೆ ಹೋಗಿದ್ದಾರೆ. ಅಲ್ಲಿ ಕನ್ನಿಕಾ ಆಫೀಸ್ನ ಎಲ್ಲರಿಗೂ ತಾವು ಮನೆಯಿಂದ ತಂದಿದ್ದ ಊಟವನ್ನ ಹಂಚಿದ್ದಾರೆ. ಅಷ್ಟರಲ್ಲಿ ಆಫೀಸ್ಗೆ ಕನ್ನಿಕಾಳ ಎಂಟ್ರಿ ಆಗಿದೆ. ಕನ್ನಿಕಾ ಬಂದಿದ್ದೇ ತಡ ಕುಸುಮ ಬಾಯಿಗೆ ಬಂದಂತೆ ಕನ್ನಿಕಳಿಗೆ ಎಲ್ಲರ ಮುಂದೆಯೇ ಬೈದಿದ್ದಾಳೆ. ನಿಮ್ಮ ಬಾಸ್ ಇದ್ದಾಳಲ್ಲ ಕನ್ನಿಕಾ, ಇವಳ ಅಂಡರ್ನಲ್ಲಿ ನೀವು ಕೆಲಸ ಮಾಡಿದ್ರೆ ನಿಮ್ಮ ಜೀವನ ದೊಡ್ಡ ದೊಡ್ಡ ಕನಸೆಲ್ಲ ಕನಸಾಗಿಯೇ ಉಳಿದು ಬಿಡುತ್ತೆ. ಇವಳು ಒಳ್ಳೆಯವಳಲ್ಲ, ತುಂಬಾ ಕೆಟ್ಟವಳು. ಎಲ್ಲರ ಜೀವನ ಹಾಳು ಮಾಡ್ತಾಳೆ, ಇನ್ನೊಬ್ಬರ ಮನೆಗೆ ಕನ್ನ ಹಾಕುತ್ತಾಳೆ. ಈ ಮನೆ ಹಾಳಿನ ನೀವು ನಂಬಿದ್ರೆ ನಿಮ್ಮ ಜೀವನ ಉದ್ಧಾರ ಆಗಲ್ಲ. ಆದಷ್ಟು ಬೇಗ ಬೇರೆ ಕೆಲಸ ನೋಡಿಕೊಂಡು ಈ ಜಾಗ ಖಾಲಿ ಮಾಡಿ ಎಂದು ಹೇಳಿದ್ದಾಳೆ ಕುಸುಮ. ಕುಸುಮಳ ಮಾತಿನಿಂದ ಕೆರಳಿದ ಕನ್ನಿಕಾ ಎಂದು ದೊಡ್ಡವರು ಅಂತ ಮರ್ಯಾದೆ ಕೊಟ್ಟು ಮಾತನಾಡ್ತಾ ಇದ್ದೇನೆ, ಅದನ್ನು ಉಳಿಸಿಕೊಳ್ಳಿ, ಇಲ್ಲ ಅಂದ್ರೆ ಎಂದು ಹೇಳುತ್ತಾಳೆ. ಅತ್ತೆಗೆ ಕೈ ತೋರಿಸಿ ಮಾತನಾಡಿದ್ದಕ್ಕೆ ಭಾಗ್ಯ ಸಿಟ್ಟು ಬಂದಿದೆ. ನೇರವಾಗಿ ಕನ್ನಿಕಾ ಎದುರು ಬಂದ ಭಾಗ್ಯ, ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನಿನ್ಗೆ 1000 ಸಲ ಹೇಳಿದ್ದೀನಿ ನನ್ನ ಅತ್ತೆ ಮುಂದೆ ಮಾತನಾಡುವಾಗ ನಾಲ್ಗೆ ಬಿಗಿ ಹಿಡಿದು ಮಾತನಾಡುವಂತ, ಅರ್ಥ ಆಗಲ್ವಾ ನಿನ್ಗೆ ಎಂದು ಗದರಿಸಿದ್ದಾಳೆ. ಇಲ್ಲಿಗೆ ಎಪಿಸೋಡ್ ಮುಕ್ತಾಯಗೊಂಡಿದ್ದು ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಎಂಬುದು ನೋಡಬೇಕಿದೆ.